ಇಂಥ ಸಂದರ್ಭದಲ್ಲಿ ನಾವು ಗೀತೆಯ ಚಿಂತನೆಯನ್ನ, ಶಯನಿ ಅಂತ ಈ ಏಕಾದಶಿಗೆ ವಿಶೇಷವಾದ ಹೆಸರಿದೆ. ಈ ಶಯನಿ ಎನ್ನುವ ಏಕಾದಶಿಯ ದಿನ ಯೋಗ ನಿದ್ದೆಗೆ ಭಗವಂತ ಜಾರುವಂತಹ ದಿನ ಅಂತ ಇದಕ್ಕೆ ಹೆಸರು. ಇನ್ನು 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನ ಆಚರಿಸುವ ವಿಧಿಯನ್ನು ಕೂಡ ಶಾಸ್ತ್ರಕಾರರು ಹೇಳಿದ್ದಾರೆ. ಈ ವ್ರತದ ಉದ್ದೇಶ ಮನುಷ್ಯ ತನ್ನ ಇಂದ್ರಿಯಗಳ ಜಯವನ್ನು ಸಂಪಾದಿಸುವುದಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಲ್ಲಿ ಪ್ರಾಕೃತಿಕವಾಗಿ ಉಂಟಾಗುವಂತಹ ಬೆಳವಣಿಗೆಯ ಸಂದರ್ಭ, ಪಕ್ಷಿ ಪ್ರಾಣಿಗಳು ಒಂದು ರೀತಿ, ಸಸ್ಯ ಜಾತಗಳು ಒಂದು ರೀತಿ, ಅವುಗಳೆಲ್ಲದಕ್ಕೂ ಕೂಡ ಒಂದು ವಿಶ್ರಾಂತಿ ಬೇಕು. ಅದಕ್ಕೋಸ್ಕರ ಮನುಷ್ಯ ಈ ಸಂದರ್ಭದಲ್ಲಿ ತಾನು ಬಾಹ್ಯಿಕ ಚಟುವಟಿಕೆಗಳಿಗೆಲ್ಲ ತಡೆಯೊಡ್ಡಿ ಆಂತರಂಗಿಕವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಒಂದೆಡೆ ನೆಲೆಗೊಂಡು ಗುರುಗಳನ್ನು ಮುಂದಿಟ್ಟುಕೊಂಡು ಅನೇಕ ಸಚ್ಚಿಂತನೆಗಳನ್ನು ನಡೆಸುವಂತಹ ವಿಶೇಷ ಪ್ರವೃತ್ತಿಯನ್ನು ನಾವು ನೋಡುತ್ತೇವೆ. ಹೀಗಿರುವಂತಹ ಈ ವಿಶೇಷ ದಿನದಲ್ಲಿ ನಾವು ಭಗವತ್ ಚಿಂತನೆಗೋಸ್ಕರ ಇಲ್ಲಿ ಸೇರಿದ್ದೇವೆ. ವಿಶೇಷ ಚಿಂತನೆಗೆ ಇಲ್ಲಿ ಜೊತೆಯಾಗಿದ್ದೇವೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಆರಂಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ಲಿಕ್ಕೆ ಸ್ವಾತಿ ಅವರನ್ನ ಕೇಳಿಕೊಳ್ತೇನೆ. ಹರೇ ನಮಃ ಆಚಾರ್ಯ. ಬಂದ ಮನ್ಮಾನಸಕ್ಕೆ ಹಾಡ್ತೀನಿ. ಇಂದಿರೆ ರಮಣ ಮುಕುಂದ ಆನಂದದಿ, ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ, ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಇಂದಿರೆ ರಮಣ ಮುಕುಂದ ಆನಂದದಿ, ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ. ಥಳಥಳಿಸುವ ನವರತ್ನ ಕಿರೀಟವೋ, ಥಳಥಳಿಸುವ ನವರತ್ನ ಕಿರೀಟವೋ, ಪೊಳೆವ ಮಕರ ಕುಂಡಲ ಧ್ವಜವು, ಪೊಳೆವ ಮಕರ ಕುಂಡಲ ಧ್ವಜವು, ತುಳಸಿ ಮಾಲೆ ವನಮಾಲೆ ಎಂದೊಡಗೂಡಿ, ತುಳಸಿ ಮಾಲೆ ವನಮಾಲೆ ಎಂದೊಡಗೂಡಿ, ಬಲು ತೇಜಸ್ವಿಗೆ ತೇಜೋಮಯನಾದ ಹರಿ ಬಂದ ಮನ್ಮಾನಸಕ್ಕೆ, ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಲಲನೆ ರುಕ್ಮಿಣಿ ಸತ್ಯಭಾಮೇರೆಂದೊಡಗೂಡಿ, ನಲಿದಾಡುತ್ತ ಎನ್ನ ಹೃದಯ ಕಮಲದಲ್ಲಿ, ಬಲು ಬಲು ವಿಗದ ಅಜ್ಞಾನಾಂಧಕಾರದ ಕುಲವನೋಡಿಸಿ ಮತ್ಕುಲ ದೈವ ಮೂರುತಿ ಬಂದ ಮನ್ಮಾನಸಕ್ಕೆ, ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು, ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರೋ, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ, ಎಷ್ಟು ದೇವತೆಗಳು ನಮಗೆ ಹರಸಿದರೋ,
ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಮುಕುಂದ ಆನಂದದಿ ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಶ್ರೀಹರಿ ಬಂದ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಕೃಷ್ಣಾರ್ಪಣಮಸ್ತು. ತಜ್ಞತೆ ಸ್ವಾತಿ ಅವರೇ, ಚೆನ್ನಾಗಿ ಹಾಡಿದ್ರಿ. ಮುಂದೆ ವಿದುಲ ಒಂದು ದೇವರ ಗೀತೆಯನ್ನು ನಿರೂಪಣೆ ಮಾಡ್ತಾಳೆ. ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ತೋರಯ್ಯ ನಿನ್ನ ದಯ ತೋಯ ಜಾಂಬಕನೆ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ದುರುಳರ ತರಿವಂತ ವರಚಕ್ರಧಾರಿ ಪರಮಾತ್ಮ ಪರಬ್ರಹ್ಮ ಪರರಿಗುಪಕಾರಿ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ಅರಣ್ಯದಿ ಮೊರೆಯಿಟ್ಟು ಕರಿರಾಜ ಗೊಲಿದಿ ತರಳ ಪ್ರಹ್ಲಾದನ ವೈರಿಯ ಮುರಿದೆ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ಅನಂತ ನಾಮನೆ ನಿನ್ನ ಅನಂತ ಸದ್ಗುಣವ ನೆನೆವರಿಗೊಲಿವಂತ ಪವಮಾನ ನೀಶ ಬಾರಯ್ಯ ಕೃಷ್ಣ ಬಾರಯ್ಯ ಗೋ ಶ್ರೀನಿವಾಸ ಭಕ್ತರ ಮನೆಗೆ ಅಜಭವಾಧಿಪ ನೀನು ವಿಜಯ ಸಾರಥಿಯೇ ತ್ರಿಜಗವಂದಿತ ಈಶ ವಿಜಯ ವಿಠಲನೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ತೋರಯ್ಯ ನಿನ್ನ ದಯ ತೋಯ ಜಾಬಕನೆ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ತೋರಯ್ಯ ನಿನ್ನ ದಯ ತೋಯ ಜಾಬಕನೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ ಕೃತಜ್ಞತೆಗಳು. ಮುಂದೆ ನಾವು ಗೀತೆಯ ಅಧ್ಯಾಯದ ಸಾಲುಗಳಿಗೆ ಸಾಗ್ತಾ, ಹಿಂದೆ 37 ಆಗಿತ್ತ, 36 ಆಗಿತ್ತು. 37ನೇ ಶ್ಲೋಕ ಓದಿ. ಅರ್ಜುನ ಹೇಳ್ತಾ ಇದ್ದಾನೆ, ಹಿಂದಿನ ಪದ್ಯದಲ್ಲಿ ಕೃಷ್ಣ ಯೋಗ ಅನ್ನೋದು ಅಷ್ಟು ಸುಲಭವಾದ ದಾರಿ ಅಲ್ಲ, ಯಾರು ತನ್ನನ್ನು ವಶದಲ್ಲಿಟ್ಟುಕೊಂಡು ಎಲ್ಲ ರೀತಿಯಿಂದಲೂ ಸಮಗ್ರವಾದ ರೀತಿಯಿಂದ ಪ್ರಯತ್ನವನ್ನ ಹಾಕಿದವನು ಸಮಾಧಿಯನ್ನು ಸಾಧಿಸ್ತಾನೆ ಅನ್ನೋ ಮಾತನ್ನು ಹೇಳಿದ್ದ. ಸರಿ, ಒಬ್ಬ ಪ್ರಯತ್ನ ಪಡ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆ ಹೀಗೆ: ಅಯತಿ ಶ್ರದ್ಧಯೋಪೇತಃ ಯೋಗಾಚಲಿತ ಮಾನಸ. ಯೋಗದ ಸಾಧನೆಯಲ್ಲಿ ಸಾಧನೆ ಮಾಡಿದ್ದಾನೆ, ಧ್ಯಾನ ಮಾಡುವುದಕ್ಕೂ ಅವನು ಅತ್ಯಂತ ಶ್ರಮ ಹಾಕಿದ್ದಾನೆ.
ಒಂದು ಹಂತದವರೆಗೆ ಅವನಲ್ಲಿ ಏಕಾಗ್ರತೆಯ ಸಿದ್ಧಿ ಇತ್ತು, ಶ್ರದ್ಧೆ ಇತ್ತು, ಪ್ರಯತ್ನಿಸಿದ. ಆದ್ರೆ ಯಾವುದೋ ಕಾರಣದಿಂದ ಯೋಗಾಚಲಿತ ಮಾನಸಃ, ಮನಸ್ಸು ತಪ್ಪಿ ಹೋಯಿತು, ದಾರಿ ತಪ್ಪಿ ಹೋಯಿತು. ಅವನಿಗೇನ್ ಸಿಗುತ್ತೆ? ಪ್ರಯತ್ನಿಸಿದ, ಆದ್ರೆ ಸಿದ್ಧಿ ಆಗ್ಲಿಲ್ಲ. ಶ್ರದ್ಧೆ ಇತ್ತು, ಫಲ ಕೊಡ್ಲಿಲ್ಲ. ಯೋಗದ ದಾರಿಯಿಂದ ಬುದ್ಧಿ ಕಳಚಿತು. ಯೋಗದ ಸಿದ್ಧಿಯನ್ನ ಪಡೆಯದವನ ಪಾಡೇನು? ಇವನು ಹೇಗೆ ಮುಂದೆ ಕಾಂಗತಿಂ ಕೃಷ್ಣ ಗಚ್ಚತಿ ಯೋಗ ಸಂಸಿದ್ಧಿಂ ಅಪ್ರಾಪ್ಯ, ನಿಜವಾದ ಯೋಗದ ದಾರಿಯಲ್ಲಿ ಶ್ರದ್ಧೆಯಿಂದ ಸಾಗಿದ್ದಾನೆ. ಯಾವುದೋ ಒಂದು ಪ್ರಾರಬ್ಧ ವಶದಿಂದಾಗಿ ಅವನಿಗೆ ಸಿಗಬೇಕಾದ ಲಾಭ ಸಿಗಲಿಲ್ಲ. ಅವನಿಗೆ ಬಹಳ ಆಸೆ ಇತ್ತು, ತಾನು ನಿಷ್ಠೆಯಿಂದ ಈ ವ್ರತವನ್ನ ಅನುಷ್ಠಾನ ಮಾಡಬೇಕು, ಶ್ರದ್ಧೆಯಿಂದ ತಾನೆಲ್ಲ ಸಿದ್ಧಿಗಳನ್ನ ಪಡಿಬೇಕು, ಏಕಾದಶಿ ಪೂರ್ತಿ ಒಳ್ಳೆ ರೀತಿಯಿಂದ ಕಳಿಬೇಕು ಅಂತ. ಆದ್ರೆ ಏಕಾದಶಿ ಮಧ್ಯದಲ್ಲೇ ಏನೋ ಒಂದು ಕಾರಣದಿಂದ ಪೂರ್ತಿ ಅಂದುಕೊಂಡ ಹಾಗೆ ಆಚರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಅವನಿಗೆ ತುಂಬಾ ದುಃಖ ಆಗಿ ಇದೆಲ್ಲ ದುಸ್ಥಿತಿಗೆ ಕಾರಣ ಅಂತ ಭಗವಂತನನ್ನು ಹಳಿಬೇಕೋ, ಅಥವಾ ಅವನ ದಾರಿ ಮುಂದೆ ಹೇಗೆ ಅಂತ ಅವನು ಯೋಚನೆ ಮಾಡ್ತಾ ದುಃಖ ಪಡಬೇಕೋ? ಅವನಿಗೆ ನಿಜವಾದ ಕತೆ ಏನು? ಮುಂದಿನ ಗತಿ ಏನು? ಅರ್ಜುನನ ಪ್ರಶ್ನೆ. ಇಲ್ಲ, ಈ ಉದ್ದದ ತೋಳಿನವನೇ, ಯುದ್ಧದಲ್ಲಿ ಎಂದು ಹಿಂಜರಿಯದ ಕಾರ್ಯಭಾರ ಉಳ್ಳವನೇ, ಒಂದು ಕಡೆ ಸರಿಯಾಗಿ ಸ್ಥಿರವಾದ ಜಾಗ ಸಿಗದೆ ಭಗವಂತನ ದಾರಿಯಲ್ಲಿ ಗುರಿ ತಪ್ಪಿದ್ದಾನೆ. ಅವನು ಕೊನೆಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಾದ. ಇಂಥ ಸ್ಥಿತಿಯಲ್ಲಿ ಅವನ ಪರಿಸ್ಥಿತಿ ಏನು? ಕಚ್ಚಿತ್ ನ ಉಭಯ ವಿಭ್ರಷ್ಟ. ನಮ್ಮಲ್ಲಿ ಯಾರೋ ಒಬ್ಬ ಎರಡೂ ಕಡೆ, ಉಭಯ ವಿಭ್ರಷ್ಟ ಅಂದ್ರೆ ಎರಡೂ ಕಡೆ ಇಲ್ಲ. ಹೇಗೆ? ಚಿನ್ನಾಭ್ರಮಿವ. ಈ ಗಿಡದ ಮೋಡವಾದ್ರೆ ಮಳೆ ಬಂದೇ ಬರುತ್ತೆ, ತುಂಡು ಮೋಡ ಆದ್ರೆ ಗಾಳಿಗೆ ಕೊಂಡು ಹೋಗುತ್ತೆ, ಅದು ಎಲ್ಲಿ ನಿಲ್ಲುವುದೇ ಇಲ್ಲ. ಚಿನ್ನ ಅಭ್ರ ಅಂದ್ರೆ ಮೋಡ, ಚಿನ್ನಾಭ್ರ ಅಂದ್ರೆ ತುಂಡು ಮೋಡ. ತುಂಡು ಮೋಡ ಗಾಳಿಗೆ ಹೇಗೆ ಪಕ್ಕಕ್ಕೆ ಸರಿದು ಹೋಗುತ್ತೋ, ಪೂರ್ತಿ ವ್ಯಾಪಿಸಿದ ಆಕಾಶದಲ್ಲಿ ಆದ್ರೆ ಮಳೆ ಬಂದೇ ಬರುತ್ತೆ, ಅದು ಫಲ ಕೊಡುತ್ತೆ. ಈ ತುಂಡು ಮೋಡದ ಕತೆ ಏನು? ವೇಸ್ಟ್. ಅದು ಯಾವ ನೀರು ಕೊಡಲ್ಲ, ಯಾವ ಜಾಗಕ್ಕೂ ತಾನು ಸುರಿದ ನೀರಿನಿಂದ ಒದ್ದೆ ಆಗಿಸಲ್ಲ. ಹೀಗೆ ಒಂದೆಡೆ ನೆಲೆ ನಿಲ್ಲದ, ಯಾವ ದಿಕ್ಕಿಗೆ ಹೋಗಬೇಕು ಅಂತ ತಿಳಿಯಲಾರದ ಪರಮಾತ್ಮನ ದಾರಿಯನ್ನ ಕಳೆದುಕೊಂಡವನ ಗತಿ ಏನು? ಏನವನ ಮುಂದೆ ಪರಿಸ್ಥಿತಿ ಏನು? ಯಾಕೆಂದ್ರೆ ಆ ಕಡೆ ಅಂಥವರ ಬದುಕಿಗೆ ಇಹವೂ ಇಲ್ಲ ಪರವೂ ಇಲ್ಲ ಅಂತ ಆಗ್ಬಿಡುತ್ತೆ. ಯಾಕೆಂದ್ರೆ ಇಹ ಇಲ್ಲ, ಯಾಕೆಂದ್ರೆ ಇಲ್ಲಿ ತನಕ ಅದ್ರ ಬಗ್ಗೆ ಶ್ರಮ ಪಟ್ಟು ಇಲ್ಲಿಯ ಸುಖವನ್ನು ಯಾವುದನ್ನು ಕಾಣ್ಲೇ ಇಲ್ಲ. ಪರವು ಯಾಕಿಲ್ಲ ಅಂದ್ರೆ ಕೊನೆ ಮಟ್ಟಿಗೆ ಮುಟ್ಟುವ ಜಾಗದಲ್ಲಿ ಎಚ್ಚರ ತಪ್ಪಿ ಏನೋ ಎಡವಟ್ಟು ಕೆಲಸ ಮಾಡಿಕೊಂಡ. ಇಂತಹ ವ್ಯಕ್ತಿ ಒಂದು ತುಂಡು ಮೋಡದ ಹಾಗೆ ಮಳೆಯೂ ಸುರಿಸದೆ, ಸ್ವತಃ ತಾನೂ ಯಾವಾಗಕ್ಕೂ ಉಪಯೋಗಕ್ಕಿಲ್ಲದೆ, ಒಂದು ಭಾರವೂ ಇಲ್ಲ ಗುರಿಯೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ವ್ಯರ್ಥವಾಗಿ ಹೋಗುತ್ತಾ? ಜ್ಞಾನ ಬಲ ಇಚ್ಛಾ ಸ್ವರೂಪನಾದ ಭಗವಂತನನ್ನ ನಂಬಿದವನಿಗೆ ಇಂಥ ರೀತಿಯ ವಿಭ್ರಷ್ಟತೆ ಕಾಡುವುದಾದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಾನೆ. ಇದು ದೊಡ್ಡ ಸಂದೇಹ ನನಗೆ. ಹೇ ಕೃಷ್ಣ, ತಲೆಯಲ್ಲಿ ಕಾಡ್ತಾ ಇದೆ. ಇದನ್ನ ನೀನು ಚೇತ್ತು ಮರಹಸಿ, ಬೇರು ಸಹಿತ ಈ ಸಂದೇಹವನ್ನ ಕಿತ್ತು ತೆಗೆಯಲು ನೀನು ಸಮರ್ಥ. ನಿನ್ನಿಂದ ಹೊರತುಪಡಿಸಿದ ಮತ್ತೊಬ್ಬ ಇಂತಹ ಸಂದೇಹಗಳನ್ನ ಕತ್ತರಿಸುವ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲಿಯ ತನಕ ಯಾರಿಗೂ ಸಿಕ್ಕಿಲ್ಲ, ಸಿಗಲಾರ. ಇದು ನನ್ನ ನಿಶ್ಚಿತವಾದ ಎಚ್ಚರದ ಮಾತು ಅಂತ ಅರ್ಜುನ ಪರಮಾತ್ಮನಲ್ಲಿ ಕೇಳ್ತಾ ಇದ್ದೇನೆ. ನನ್ನ ಗೊಂದಲವನ್ನ ಪೂರ್ತಿ ಪರಿಹರಿಸು. ನೀನು ಬಿಟ್ರೆ ಇನ್ಯಾರು ಈ ರೀತಿಯಾದ ಗೊಂದಲಗಳನ್ನ, ಇಷ್ಟು ಸಿಲ್ಲಿ ಅಂತ ಅನ್ನಿಸ್ಬೋದು ಪ್ರಶ್ನೆ. ಏನು ಸಾಧನೆ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಮುಂದೆ ಮತ್ತೆ ಸಾಧನೆ ಮಾಡ್ಬೇಕು, ಹುಟ್ಟಬೇಕು, ಬೆಳಿಬೇಕು, ಆಗಬೇಕು ಅಂತ. ಹೀಗೆ ಇದು ಒಂದು ಪ್ರಶ್ನೆಯ ಉದ್ದೇಶ, ಒನ್ ಲೈಫ್, ಹೀಗೆ ಬದುಕಿದ್ದವರ ಪ್ರಶ್ನೆ ಇದು. ಒಬ್ಬ ಸಾಧನೆ ಮಾಡ್ಲಿಕ್ಕೆ ಹೋದ, ಸಾಧನೆ ಆಗ್ಲಿಲ್ಲ, ನಿಂತೋಗುತ್ತ ಅವನ ಬದುಕು, ವೇಷ್ಟ, ರೆಸ್ಟ್ ಇನ್ ಪೀಸ್ ಅಂತ ತಗಡಿನ ಡಬ್ಬದಲ್ಲಿ ತುಂಬಿಸಿ ಮತ್ತೆ ಎಲ್ರು ಮೋಕ್ಷಕ್ಕೆ ಹೋಗೋ ತನಕ ಅವನನ್ನ ಕಾಯ್ತಾ ಕೂಡಿಸ್ಬೇಕಾ ಏನು?
ಹಾಗಾಗುದಿಲ್ಲ ಅನ್ನೋದಕ್ಕೆ ಮುಂದೆ ಕೃಷ್ಣನ ಉತ್ತರ ಇದೆ. ಒಟ್ಟಂತೆ ಇದು ಪ್ರಶ್ನೆ ಒಂದು ರೀತಿಯಲ್ಲಿ ಒಂದೇ ಜನ್ಮ ಅನ್ನುವನ ಸ್ಥಿತಿ ತುಂಡು ಮೋಡದ ಹಾಗೆ ಕಳೆದು ಹೋಗುವಂತೆ, ಅವನ ಜೀವನದ ಗತಿ ಏನು, ಆ ಪ್ರಯತ್ನ ವೇಸ್ಟ್ ಆಯ್ತು, ಫಲ ಸಿಗ್ಲಿಲ್ಲ, ಮುಂದೆ ದಕ್ಕಲ್ಲ, ಇದಕ್ಕೆ ಪರಿಹಾರ ಏನು ಅನ್ನುವ ಪ್ರಶ್ನೆಯನ್ನ ಅವನು ಕೇಳಿದ್ದಾನೆ. ಅದಕ್ಕುತ್ತರ ಶ್ರೀ ಭಗವಾನುವಾಚ ಭಗವಂತ ನುಡಿತಾ ಇದ್ದಾನೆ, ಪಾರ್ಥ, ಪಾರವನ್ನ ದಾಟುವ ಬಯಕೆ ಉಳ್ಳವನೇ, ತೀರವನ್ನ ಸೇರುವ ಅದಮ್ಯವಾದ ಪ್ರಯತ್ನ ಉಳ್ಳವನೇ, ನ ಇಹ ಅಸ್ಯ ವಿನಾಶ ವಿದ್ಯತೆ. ಈ ರೀತಿ ಶಾಸ್ತ್ರೀಯವಾದ ಪ್ರಯತ್ನ ಮಾಡಿದವನಿಗೆ ಎಂದೂ ಕೂಡ ಜೀವನದ ಅತ್ತಣ ಪುಲಿ ಇತ್ತಣ ದರಿ ಇಂತ ದುಸ್ಥಿತಿ ಒದಗುವ ಕೆಲವು ಪರಿಸ್ಥಿತಿ ಇರುತ್ತೆ. ಹಾಗಾಗುವುದಿಲ್ಲ. ತಸ್ಯ ವಿನಾಶ ಅಮುತ್ರ ಇಹ, ಅಲ್ಲೂ ಇಲ್ಲೂ ಎಲ್ಲೂ ಅವನು ವಿನಾಶ ಹೊಂದುವುದಿಲ್ಲ. ಯಾಕೆಂದ್ರೆ ಒಂದು ಭರವಸೆಯ ಮಾತನ್ನ ತುಂಬುತ್ತಾನೆ ಕೃಷ್ಣ. ಇದು ನಮ್ಗೆ ಇಡೀ ಜೀವನದಲ್ಲಿ ಎಲ್ಲಾ ಕಾಲದಲ್ಲೂ ನೆನಪಿರ್ಬೇಕಾದ ಅಂಶ. ಎಷ್ಟೋ ಜನರಿಗೆ ನಾನು ಇಷ್ಟೆಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ರು ದೇವ್ರು ನಮಗೇನ್ ಮಾಡ್ದ, ವ್ರತಾನುಷ್ಠಾನ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ದೊಡ್ಡವರ ಜೊತೆಗೆ ಇರ್ಲಿಕ್ಕೆ ಆಗ್ಲಿಲ್ಲ, ಒಳ್ಳೆ ಕೆಲಸವನ್ನ ತಪ್ಪಿಸಿದ, ಒಳ್ಳೆ ಮದುವೆಯ ಸಂಬಂಧವನ್ನ ಹಾಳು ಮಾಡಿದ, ಜಾಗವನ್ನ ಸಿಗದಂತೆ ನೋಡಿದ, ರೋಗಗಳ ಮೇಲೆ ರೋಗ ಕೊಟ್ಟ, ಕೈಕಾಲೆಲ್ಲ ತಪ್ಪಿಸಿದ. ನಾವು ಆಗ ಚೆನ್ನಾಗಿ ಕಲ್ತಿದ್ರೆ ಎಲ್ಲ ಅರ್ಧಮರ್ಧ ಅಲ್ಲದೆ ಇದ್ದಿದ್ರೆ ಇವತ್ತೊಂದು ದೊಡ್ಡ ಪೋಸ್ಟ್ ಅಲ್ಲಿ ಇರ್ಲಿಕ್ಕೆ ಆಗ್ತಿತ್ತು. ಅಲ್ಲಿ ವಿದ್ಯೆಯನ್ನು ಅಲ್ಲಿಗೆ ನಿಲ್ಲಿಸಿದ. ಏನ್ ಸಾಧನೆ ಮಾಡ್ಲಿಕ್ಕೆ ಹೋದ್ರು ಎಲ್ಲದಕ್ಕೂ ತಡೆ, ಯಾರ ಹತ್ರ ಏನಾದ್ರೂ ಕೇಳಿದ್ರು ಕೊಡೆ ಅಂತ ಈ ರೀತಿ ನಮ್ಮನ್ನ ಒದ್ದಾಟ ಪಡಿಸುವುದೇ ದೇವರದೊಂದು ಕೆಲಸ ಅಂತ ಹೀಗೆ ಬಹಳ ಜನ ತುಂಬಾ ದುಃಖದಿಂದ ತಮ್ಮ ಬದುಕಿನ ದುಸ್ಥಿತಿಗಳ ಬಗ್ಗೆ ಕಟುವಾಗಿ ಭಗವಂತನನ್ನ ಆಕ್ಷೇಪಿಸ್ತಾರೆ. ಪರಮಾತ್ಮನ ಮಾತು ತುಂಬಾ 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 ನೆನಪಿಸಿಕೊಳ್ಬೇಕಾದದ್ದು. ಬದುಕಿನುದ್ದಕ್ಕೂ ಈ ಮಾತು ನೆನಪಿದ್ರೆ ಎಷ್ಟೋ ಸಮಸ್ಯೆಗಳು ತನ್ನಿಂದ ತಾನೇ ಸುಖವಾಗಿ ಜಾರಿ ಹೋಗುತ್ತೆ. ಅನೇಕ ತರದ ದುರ್ದಶೆಗಳನ್ನು ನಾವು ದಾಟಿ ಮೇಲಕ್ಕೆ ಬಂದು ನಿಲ್ತೇವೆ. ಕೃಷ್ಣ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಎಂದೂ ಕೂಡ ಒಬ್ಬ ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಸಂಕಲ್ಪ ಮಾಡಿದ ಕೆಲಸ ಅಥವಾ ಸಂಕಲ್ಪವೇ ಬರೀ ಸಂಕಲ್ಪವೇ ಸಾಕು. ಅದಕ್ಕೆ ಕಶ್ಚಿತ್ ಅಂತ ಯಾರೋ ಒಬ್ಬ ಏನೋ ಒಂದು ಸಣ್ಣ ಒಳ್ಳೆ ಕೆಲಸ ಮಾಡ್ದ, ಒಳ್ಳೇದನ್ನ ಮಾಡ್ಬೇಕು ಅಂತ ಅನ್ಕೊಂಡದ್ದು ಕೇವಲ ಈ ಆಶ್ವಾಸನೆಯ ಪತ್ರ ಅಲ್ಲ, ಜನರನ್ನ ಮೋಸ ಮಾಡ್ಲಿಕ್ಕೆ ಮ್ಯಾನಿಫೆಸ್ಟೋ ತೋರಿಸಿದ್ದಲ್ಲ. ನಿಜವಾದ ಅರ್ಥದಲ್ಲಿ ಒಳ್ಳೇದನ್ನ ಮಾಡ್ಬೇಕು ಅಂತ ಅವನು ಬಯಸಿದ್ದ. ನಾನ್ ಗೆದ್ರೆ ಇಂಥದ್ದನ್ನ ಮಾಡೇ ಮಾಡ್ತೇನೆ ಅಂತವನನ್ನ ಸೋಲ್ಸಿದ್ರೆ ಎಲ್ಲ ಸೇರ್ಕೊಂಡು. ಆದ್ರೆ ಅದೇನು ವೇಸ್ಟ್ ಆಗುದಿಲ್ಲ. ಅವನು ನಿರ್ಧಾರ ಮಾಡಿದ ಒಳ್ಳೆಯ ಕೆಲಸವನ್ನ ನಡೆಸ್ಲಿಕ್ಕೆ ಮತ್ತೊಮ್ಮೆ ಅವನು ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಂಡು ಬಂದೇ ಬರ್ತಾನೆ. ಯಾಕೆ ಅಂದ್ರೆ ಅವನಿಗೆ ವಿನಾಶ ಇಲ್ಲ. ನಹಿ ಕಲ್ಯಾಣ ಕೃತ್, ಒಳ್ಳೆಯ ಕೆಲಸವನ್ನ ಮಾಡಿದವನಿಗೆ, ಒಳ್ಳೆಯ ಸಂಕಲ್ಪವನ್ನ ತೊಟ್ಟವನಿಗೆ ದುರ್ಗತಿಂ ತಾತ ಗಚ್ಚತಿ, ದುರ್ಗತಿ ಅನ್ನೋದು ಒದಗುವುದಿಲ್ಲ. ಅಂತಹ ವ್ಯಕ್ತಿ ದುರ್ಗತಿಗೆ ಈಡಾಗುವುದಿಲ್ಲ ಅಂತ ನಿರ್ಧಾರ ಮಾಡಿ ಭಗವಂತ ಕೊಟ್ಟ ಸಂದೇಶ. ಇದನ್ನ ನಾವು ಯಾವಾಗ್ಲೂ ನಮ್ಮ ಕಣ್ಣ ಮುಂದೆ ಓಡಾಡುವ ಹಾಗೆ ನೋಡ್ಕೋಬೇಕು. ನಾವು ಎಲ್ಲಿ ನೋಡಿದ್ರು ಈ ವಾಕ್ಯ ಒಮ್ಮೆ ಕಾಣಬೇಕು. ಒಂದು ಈ ಹಿಂದೆ ಬಂದ ಮಾತು ಯಾವುದು ಅಂದ್ರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ಥೇ ನತ್ವಂ ಶೋಚಿತುಮರ್ಹಸಿ. ಯಾವುದು ಅಪರಿಹಾರ್ಯವೋ ಅದಕ್ಕೆ ದುಃಖಪಟ್ಟು ಉಪಯೋಗ ಇಲ್ಲ. ಆಗಿ ಹೋದ ಮೇಲೆ ಮತ್ತೆ ತಲೆ ಚಚ್ಕೊಂಡು ಏನು ಉಪಯೋಗ ಇಲ್ಲ. ಆ ರೀತಿ ಯಾರು ಬದುಕಿನುದ್ದಕ್ಕೂ ಹಳೆಯ ಭೂತವನ್ನೇ ಭವಿಷ್ಯದ ಬಾಗಿಲಿಗೆ ನೇತ ಹಾಕಿ ಬೆದರ್ತಾ ಕೂತ್ಕೊಳ್ತಾನೋ ಅವನ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮನೆ ಅಲ್ಲೇ ಅವನನ್ನ ವೃಂದಾವನ ಮಾಡಿಬಿಡುತ್ತೆ, ಸಮಾಧಿಯನ್ನಾಗಿಸುತ್ತೆ. ಅದರಿಂದಾಗಿ ಕೃಷ್ಣ ಹೇಳ್ತಾನೆ, ಒಳ್ಳೆಯ ಚಿಂತನೆ ಮಾಡಿದೆಯೋ, ಒಳ್ಳೆಯ ಸಂಕಲ್ಪ ಮಾಡಿದೆಯೋ, ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದೆಯೋ, ಆ ಒಳ್ಳೆಯ ಕಾರ್ಯದಲ್ಲಿ ಅರ್ಧ ದಾರಿಯನ್ನು ಮುಟ್ಟಿದೆಯೋ, ಆ ಒಳ್ಳೆಯ ಕಾರ್ಯದಲ್ಲಿ ಮುಕ್ಕಾಲು ದಾಟಿ ಇನ್ನೇನು ಮುಕ್ತಾಯ ಮಾಡ್ಲಿಕ್ಕೆ ಸ್ವಲ್ಪನೇ ಬಾಕಿ ಇದೆಯೋ, ಅಥವಾ ಕೊನೆಗೆ ಮುಗಿಸ್ಲಿಕ್ಕೆ ಹೋಗುವಾಗಲೇ ಆ ಸಂಕಲ್ಪ ಅಲ್ಲಿಗೆ ನಿಂತು ಹೋಗಿ ಆಯುಷ್ಯ ಮುಗಿದು ದುಸ್ಥಿತಿಯನ್ನು ಅನುಭವಿಸ್ತಾನೋ, ಯಾವುದ್ರ ಮೇಲಿದೆಯೋ ಅದ್ರ ಮೇಲೆ ಡಿಪೆಂಡ್.
ಆದ್ರಿಂದಾಗಿ ಕಲ್ಯಾಣವನ್ನ ಬಯಸಿ, ಕಲ್ಯಾಣ ಅಂದ್ರೆ ಹಿತ ಅಂತ ಅರ್ಥ, ಕಲ್ಯಾಣ ಅಂದ್ರೆ ಮದುವೆ ಅಂತ ಒಂದೇ ಅರ್ಥ ಅಲ್ಲ. ಮದುವೆಯನ್ನ ಕಲ್ಯಾಣ ಅಂತ ಮದುವೆ ಆದವನು ಹೇಳಬೇಕು, ಹೇಳಲ್ಲ ಅವನು. ಆದ್ರೆ ಅದು ಕಲ್ಯಾಣ ಹೌದು. ಗೃಹಸ್ಥ ಧರ್ಮ ಅನ್ನೋದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಅವನ ಬದುಕಿಗೆ, ಅಂದ್ರೆ ಕೇವಲ ಆ ಅಂದುಕೊಂಡ ಕಲ್ಪನಾತೀತವಾದ ಪ್ರಪಂಚ ಏನಿದೆ ಅದು ವ್ಯತ್ಯಸ್ತವಾಗಿ ಕಂಡದ್ರಿಂದ ಅದರ ಬಗ್ಗೆ ದುಃಖ ಆಗತ್ತೆ. ಆದ್ರೆ ಅದರ ಉದ್ದೇಶ ಏನು ಅಂತ ವಿವಾಹದ ಧರ್ಮವನ್ನ ಸರಿಯಾಗಿ ಪ್ರಾಜಾಪತ್ಯ ಕರ್ಮವನ್ನ ಅರಿತು ಅವನು ಬಾಳ್ವೆ ನಡೆಸಿದ್ರೆ ಅದರಲ್ಲಿ ಎಂದೂ ಬೇಸರದ ಸಂಗತಿ ಇರುವುದಿಲ್ಲ. ಎಲ್ಲವೂ ಜೀವನದಲ್ಲಿ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಅಡಿಯಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡಿರುವಂತದ್ದು ಈ ವಿವಾಹಾದಿ ಕರ್ಮಗಳು. ಇಂತಹ ಕರ್ಮಗಳಿಂದ ಲೋಕಕ್ಕೆ ಯಾವಾಗ್ಲೂ ಮಂಗಲವೇ ಉಂಟಾಗುತ್ತೆ. ಅದರ ದಾರಿಯನ್ನ ಸರಿಯಾಗಿ ತಿಳಿಯದವ ಅದರಿಂದ ಅಮಂಗಳತೆಯನ್ನು ಭಾವಿಸ್ತಾನೆ. ಆದ್ರೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿನ್ ತಾತ ಗಚ್ಚತಿ, ಇದೊಂದು ನಿಶ್ಚಯವಾದ ಮಾತು. ಏ ತಾತ ಅಂತ, ಅದು ಬಹಳ ಮತ್ತು ಆಶ್ಚರ್ಯಕರ ಸಂಗತಿ ಏನಂದ್ರೆ ತಾತ ಅಂತ ಪ್ರೀತಿಯಿಂದ ಕರೆದು ಹೇಳ್ತಾನೆ. ಏ ತಾತ, ಮಗು, ನ ಕಶ್ಚಿತ್ ದುರ್ಗತಿಂ ಗಚ್ಚತಿ, ಯಾರೊಬ್ಬನು ಕೂಡ ದುರ್ಗತಿಗೆ ಹೋಗುದಿಲ್ಲ, ನಾನು ಆ ಮಗುವಿಗೆ ಬೇಕಾದ ಇದು ಹುಡ್ಕೊಂಡು ಬಂದು ಹೇಳ್ತಾನೆ ನೋಡಿ, ನಾನು ಆ ಎಲ್ಲ ಒಳಿತಿನ ವ್ಯವಸ್ಥೆಯನ್ನ ನೋಡಿಕೊಳ್ತೇನೆ ಅಂತ ಕೃಷ್ಣ ಸ್ವತಃ ಅರ್ಜುನನನ್ನು ಇನ್ನೂ ಅವನು ಈ ಯೋಚನೆಯಲ್ಲಿ ಅವನನ್ನ ಬಿಟ್ಟು ಬಿಡ್ಲಿಲ್ಲ. ತಾನು ಮತ್ತೆ ಸಿಗ್ತೇನೆ ಅಂತ ಭರವಸೆಯನ್ನು ತುಂಬುವ ಹಾಗೆ ಭಗವಂತವನಿಗೆ ಈ ಸಂದೇಶವನ್ನು ಕೊಟ್ಟು ಅವನನ್ನು ಉದ್ಧರಿಸುವ ದಾರಿಯಲ್ಲಿ ಇಟ್ಟಿದ್ದಾನೆ. ಅಂತಹ ಆಚಾರ್ಯರ ಗುರುಗಳ ವಿಶೇಷ ಚಿಂತನೆಯನ್ನ ನಡೆಸಲಿಕ್ಕೆ ಗೀತೆಯ ಮಾಧ್ಯಮವನ್ನಾಗಿರಿಸಿಕೊಂಡು ನಾವೆಲ್ಲರೂ ಸೇರಿ ಯಥಾಶಕ್ತಿ ಏನಿಷ್ಟೊತ್ತು ಚಿಂತನೆ ನಡೆಸಿದ್ದೇವೆ. ಅದರಿಂದ ಭಗವಂತ ಅತ್ಯಂತ ಪ್ರೀತನಾಗಲಿ. ಸ್ವಾತಿಯವರು ಮತ್ತೊಂದು ಇನ್ಯಾರಾದ್ರೂ ಹಾಡೋರಿದ್ರೆ ಭಗವಂತನ ನಾಮಸ್ಮರಣೆ, ದಾಸ ಸಾಹಿತ್ಯದ ಚಿಂತನೆ ಇದ್ರೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೊಂದು ಹಾಡಾದ್ಮೇಲೆ ಮತ್ತೆ ಯಾರು ಹಾಡ್ಲಿಲ್ಲ ಅಂದ್ರೆ ಮುಂದಿನ ಮುಕ್ತಾಯದ ಹಂತಕ್ಕೆ ನಾವು ಹೊರಡ್ತೀವಿ. ಸ್ವಾತಿಯವರು ಇನ್ನೊಂದು ಹೇಳ್ತೀರಾ? ಆಚಾರ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಕಣಕಾಲಂದುಗೆ ಗೆಜ್ಜೆ ಝಣ ಝಣರೆನುತ ಝಣಕು ಝಣಕು ಎಂದು ಕುಣಿ ಕುಣಿದಾಡುತ್ತ, ಕನಕಾಲಂದುಗೆ ಗೆಜ್ಜೆ ಝಣ ಝಣರೆನಲು ಝಣಕು ಝಣಕುರೆಂದು ಕುಣಿ ಕುಣಿದಾಡುತ್ತ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ತುಂಬುರು ನಾರದ ವೀಣೆ ಬಾರಿಸುತ್ತ, ವೀಣೆ ಬಾರಿಸುತ್ತ ರಾಮನಾಮ ಪಾಡುತ್ತ, ರಾಮ ರಾಮ ಜೈ ಜೈ ರಾಮ, ರಾಮ ರಾಮ ಜೈ ಜೈ ರಾಮ, ರಾಮ ರಾಮ ಜೈ ಜೈ ರಾಮ, ರಾಮ 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 ರಾಮ. ತುಂಬುರು ನಾರದ ವೀಣೆ ಬಾರಿಸುತ್ತ ರಾಮನಾಮ ಪಾಡುತ್ತ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಪುರಂದರ ವಿಠಲನ ನೆನೆದು ಪಾಡುತ್ತಲೇ,
ಪುರಂದರ ವಿಠಲನ ನೆನೆದು ಪಾಡುತ್ತಲೇ, ಪುರಂದರ ವಿಠಲನ ನೆನೆದು ಪಾಡುತ್ತಲೇ, ನೆನೆದು ಪಾಡುತ್ತಲೇ, ಆಲಿಂಗನ ಮಾಡುತ್ತಲೇ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮ ಧ್ವನಿಗೆ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಶ್ರೀರಾಮ ರಾಮ ರಾಮ ಜಯ ಜಯ ರಾಮ ರಾಮ ರಾಮ, ಶ್ರೀರಾಮ ರಾಮ ರಾಮ ಜಯ ಜಯ ರಾಮ ರಾಮ ರಾಮ, ಜಯ ಜಯ ರಾಮ ರಾಮ ರಾಮ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಪೂರ್ಣಿಮಾ ಅವರು ಹಾಡಿ, ಆಮೇಲೆ ಮತ್ತೆ ನಮಸ್ತೆ. ಸ್ವಾತಿ ಅವರು ಮಂಗಳ ಹಾಡಿ. ನೆರೆ ನಂಬಿದೆ ಮದೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ, ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ. ನೆರೆದಿಹ ಬಹು ಜನರೋಳಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯನಗೆ ಕೊಡು ಪಾಂಡುರಂಗ. ಪರದೇವನೇ ನಿನ್ನ ಲೀಲಾ ಸ್ಮೃತಿಯನ್ನು ನಿರುತಯನಗೆ ಕೊಡು ಪಾಂಡುರಂಗ, ಪರರಾಪೇಕ್ಷಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ನಿಖಿಳಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ನೆರೆನಂಬಿದೆ ಮದೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ, ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ. ಕೃಷ್ಣಾರ್ಪಣಮಸ್ತು. ಸಮೀಚೀನಂ, ಚೆನ್ನಾಗಿತ್ತು ಹಾಡು. ಕೃತಜ್ಞತೆಗಳು. ಸ್ವಾತಿಯವರು ಮಂಗಳ ಹಾಡ್ತೀರಾ? ಸರಿ ಸರ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಬಡಿಯೋ ಬೆನ್ನಲಿ ಶ್ರೀನಿವಾಸ, ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ, ನಾ ಬಡವ ಕಾಣೆಲೋ ಶ್ರೀನಿವಾಸ, ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ. ಹೇಳಿದಂತಾಲಿಹೆ ಶ್ರೀನಿವಾಸ, ನಿನ್ನಾಳಿಗಳಾಗಿಹೆ ಶ್ರೀನಿವಾಸ, ಅವರೂಳಿಗವ ಮಾಳ್ಪೆ ಶ್ರೀನಿವಾಸ, ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ. ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾ ಅನ್ಯವನರಿಯೇನೋ ಶ್ರೀನಿವಾಸ. ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಹರಿದಿನದ ಶಯನಿ ಏಕಾದಶಿಯ ಹೊತ್ತಿನಲ್ಲಿ ಭಗವಂತನ ನಾಮಸ್ಮರಣೆ, ಅವನ ಮಾತುಗಳ ಅನುಸಂಧಾನ ಮತ್ತು
ಅವನ ಚಿಂತನೆಯಲ್ಲಿ ಸ್ವಲ್ಪ ಹೊತ್ತು ಏನು ಕಾಲ ಕಳೆದಿದ್ದೇವೆ, ಅದರಿಂದ ಭಗವಂತ ತೃಪ್ತನಾಗಿ ನಮಗೆ ಈ ಮುಂದಿನ ದಿನಗಳಲ್ಲಿ ನಡೆಯುವ ಎಲ್ಲ ಸತ್ಕರ್ಮಗಳಲ್ಲಿ ಭಾಗವಹಿಸುವುದಕ್ಕೆ ಬೇಕಾದ ಶಕ್ತಿ, ಧರ್ಮ, ಶ್ರದ್ಧೆಯನ್ನು ನೀಡಿ ಅನುಗ್ರಹಿಸಲಿ ಅಂತ ಭಗವಂತನನ್ನ ಪ್ರಾರ್ಥಿಸಿ ಗುರುದೇವತೆಗಳನ್ನ ನಮಿಸಿ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮನಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಪ್ರಿಯತಾಂ.